ಇಲ್ಲ, ಈಗ ಆರೋಗ್ಯ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಕರೆಸಿ ಕಂಪನಿ ನಾವು ರಿವ್ಯೂ ಮಾಡಿದ್ದೇವೆ. ಏನೆಲ್ಲ ಇವತ್ತು ನಮ್ಮ ಪಾಲಿಸಿಗಳಿದೆ ಮತ್ತು ಏನೆಲ್ಲ ಜನಪರದ ಯೋಜನೆಗಳಿದೆ ಮತ್ತು ಇದನ್ನು ನಾವೀಗ ಮುಂದೆ ಕೆಲಸ ತೆಗೆದುಕೊಂಡು ಹೋಗಬೇಕು. ಮೇಲೆ ಕೂಡ ಮೊದಲ ಹಂತದ ನಾವು ಚರ್ಚೆ ಮಾಡಿಕೊಂಡು ಇದು ಇನ್ನಷ್ಟು ಪ್ರತಿಯೊಂದು ಹಂತ ಎಲ್ಲ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನ ಮುಟ್ಟಿಸಿ ಮಾಡಬೇಕಾದ ಸೂಚನೆ ಕೊಟ್ಟಿದ್ದೇವೆ. ಇರುವಂಥ ಕೆಲವು ಸಮಸ್ಯೆಗಳೇನಿದೆ, ಯಾಕಂದರೆ ಇಲ್ಲಿ ನಮ್ಮ ವೈದ್ಯರ ವಿಚಾರ ಇರ್ಬೋದು, ಅದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಮೊದಲ ಇದನ್ನು ರಿಪೋರ್ಟ್ ಮಾಡಿ ಹಂತ ಹಂತವಾಗಿ ಅದನ್ನು ಬಹುಶಃ ಅದನ್ನು ಮುಂದಿನ ಸಭೆಗೆ ನಾವು ತರಬೇಕಂತ ನಿರ್ದೇಶನ ಕೊಟ್ಟಿದ್ದೇವೆ. ಅದಲ್ಲದೆ ಮಹಿಳೆಯರಿಗೆ ಫೋಕಸ್ ಆಗಿಕೊಂಡೇ ಒಂದು ಉನ್ನತ ಮಟ್ಟದ ಅಧಿಕಾರ ನೇಮಕ ಮಾಡಿ ವುಮನ್ ಓರಿಯೆಂಟೆಡ್ ಪ್ರೋಗ್ರಾಮ್ಗೆ ಸ್ಪೆಷಲ್ ಆಫೀಸರ್ ನೇಮಕ ಒಂದು ಚರ್ಚೆ ಮಾಡಿದ್ದೇವೆ. ಅಂದ್ರೆ ಯಾವ ರೀತಿ ಸರ್ ಸ್ಪೆಷಲ್? ಈಗ ನೋಡಿ, ಸಂಬಂಧಪಟ್ಟಾಗೆ ಬೇರೆ ಬೇರೆ ಸ್ಕೀಮ್ಸ್ಗಳಿದೆ. ಅದು ಅದಕ್ಕಾಗಿ ಒಂದು ಸಪರೇಟ್ ಆಗಿ ಒಂದು ಅಧಿಕಾರಿ ಅದನ್ನೇ ನೋಡ್ಲಿಕ್ಕಂತ ಇಲ್ಲ. ಇದಕ್ಕೆ ಎಲ್ಲ ಸ್ಕೀಮ್ ಜೊತೆಯಲ್ಲಿ ಅದನ್ನು ನೋಡ್ತಾ ಇರ್ತಾರೆ. ಆಗ ಇದಕ್ಕೆ ಫೋಕಸ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಏನಾದರೂ ಇದಕ್ಕೆ ನಾವು ಒಂದು ಅಧಿಕಾರಿಯನ್ನು ಅದಕ್ಕೆ ಒಂದು ಡೆಸಿಗ್ನೇಟ್ ಮಾಡಿ ಆ ಎಲ್ಲ ವಿಚಾರನ ಅವರು ನೋಡಿಕೊಂಡು ಬಂದರೆ ಅದು ಇನ್ನಷ್ಟು ನಮಗೆ ಹೊಸ ಯೋಜನೆ ಕೂಡ ತರಲಿಕ್ಕೆ ಆಗ್ತದೆ ಮತ್ತು ಇದ್ದಂಥ ಯೋಜನೆಯನ್ನು ಸಮರ್ಪಕವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕೂಡ ಆಗ್ತದೆ. ಸರ್, ಇದ್ರ ಜೊತೆಗೆ ಮಿನಿಸ್ಟರ್ ಆಗಿದ್ರೆ ಆಗಿಂದು ನೋಡೋದಕ್ಕೂ ಈಗ ಏನಾದ್ರು ಮತ್ತಷ್ಟು ಈಗ ಮಹಿಳೆಯರು ತಿಳಿದ್ರೆ ಅದೇ ರೀತಿ ಬೇರೆ ಯಾವ್ದಾದ್ರು ಬದಲಾವಣೆ ತರಬೇಕು ಅಂತ ನೀವು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ಈಗ ಹಿಂದೆ ಇದ್ದ ಯೋಜನೆ ಕರೆಕ್ಟ್ ಆಗಿ ನಾವು ಅನುಷ್ಠಾನ ತರಬೇಕು. ಮತ್ತೆ 13 ವರ್ಷಗಳಿಂದ ಹೆಲ್ತ್ ವಿಚಾರ ಬೇರೆ, ಈಗ ಹೆಲ್ತಿನ ಇದುವೇ ಬೇರೆ. ಇದಕ್ಕೆ ಅದು ಟೆಕ್ನಾಲಜಿ ಚೇಂಜ್ ಆಗಿದೆ, ಇವತ್ತು ವಿಚಾರ ಚೇಂಜ್ ಆಗಿದೆ, ರೋಗಗಳು ಚೇಂಜ್ ಆಗಿದೆ, ಎಲ್ಲ ಕೂಡ ಚೇಂಜ್ ಆಗಿದೆ. ಅದಕ್ಕಾಗಿ ಇವತ್ತು ಒಮ್ಮೆ ಅವತ್ತು ಮಾಡಿದ್ದು ಕೂಡ ಇದೀಗ ಹೊಸತಾಗಿ ಬಂದಂತ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ನಾವು ಅದನ್ನು ಸ್ಟಡಿ ಮಾಡ್ತಿದ್ದೇವೆ. ಇಂದಿನ ಎಲ್ಲ ಯೋಜನೆ ಏನಿದೆ ಅದು ನಮ್ಮ ದಂತಭಾಗ ಇರಲಿ, ಹರಿಸ್ವಂತನ ನಮ್ಮ ಆಕ್ಸಿಡೆಂಟಲ್ ರಿಲೀಫ್ ಸ್ಕೀಮ್ ಇರಲಿ, ಆರೋಗ್ಯ ಸುರಕ್ಷಾ ಇರುವಂತದ್ದು, ಇದನ್ನು ಇನ್ನಷ್ಟು ಈಗಾಗಲೇ ಉತ್ತಮವಾಗಿ ಮಾಡಿದ ದಿನೇಶ್ ಅವರು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿಕೊಂಡು ಕೆಳಗೆ ಮುಟ್ಟಿಸುವಂಥದ್ದು. ಒಂದು ನಮ್ಗೆ ಉದಾಹರಣೆ ಏನಿದೆ, ಆರೋಗ್ಯ ಸುರಕ್ಷೆ ನಮ್ಮ ಆಯುಷ್ಮಾನ್ ಯೋಜನೆ ಕರ್ನಾಟಕ ಯೋಜನೆ ಅಡಿಯಲ್ಲಿ BPLಗೆ ಏನು ಸವಲತ್ತಿದ್ರೆ ಅದು ಫ್ರೀ ಆಫ್ ಟ್ರೀಟ್ಮೆಂಟ್. ಯಾವುದೇ ಆಸ್ಪತ್ರೆ ಕೂಡ ಒಂದು ನಯ ಪೈಸೆ ಕೂಡ ಚಾರ್ಜ್ ಮಾಡಬಾರ್ದು. ನಮಗೆ ಕೆಲವೊಂದು ವಿಚಾರ ಏನಿದೆ, ಏನಾದರೂ ಹಾರ್ಟ್ ಆಪರೇಷನ್ಗೆ ಇನ್ನೊಂದು ಹೋದ್ರೆ ಆಯುಷ್ಮಾನ್ ಯೋಜನೆಯಲ್ಲಿ ಸರ್ಕಾರದ ದುಡ್ಡು ಕೂಡ ಜೊತೆಯಲ್ಲಿ ಖಾಸಗಿ ಆಸ್ಪತ್ರೆಯವರು ಆ ಪೇಷಂಟ್ ಅನ್ನು ಕೂಡ ಅದಕ್ಕೆ ಆಗಿದೆ ಇದಕ್ಕೆ ಆಗಿದೆ ಅಂತೇಳಿ ಮತ್ತು ಕೂಡ 15, 20, 35, 40 ಸಾವಿರ ಇವತ್ತು ಬಿಲ್ ಮಾಡೋದು ಕೂಡ ಕೆಲವು ಗಮನಕ್ಕೆ ಬಂದಿದೆ. ಅದು ಜೊತೆ ನಾವು ಚರ್ಚೆ ಮಾಡಿದ್ದೇವೆ. ಸ್ಪಷ್ಟವಾದ ಕಾನೂನು ಇದೆ. ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಯಾರಾದರೂ ಆಸ್ಪತ್ರೆ ಹೋಗಿ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಅವನಿಗೆ ಹೆಚ್ಚುವರಿಯಾಗಿ ಚಾರ್ಜ್ ಮಾಡಲಿಕ್ಕೆ ಯಾವುದೇ ಆಸ್ಪತ್ರೆಗೆ ಅವಕಾಶ ಇಲ್ಲ. ಯಾರಾದರೂ ಅದಕ್ಕೆ ಹೆಚ್ಚುವರಿ ಕೇಳಿದ್ರೆ ನಮ್ಮ DHಗೆ ಬಂದವರು ಕಂಪ್ಲೇಂಟ್ ಅನ್ನು ಕೊಡಬೇಕು. ಮತ್ತು ಅಲ್ಲಿ ಏನಾದರೂ ವೈಫಲ್ಯತೆ ಕಂಡು ಬಂದರೆ ಅಲ್ಲಿ ಆರೋಗ್ಯ ಮಿತ್ರ ಯಾರಿದ್ದಾರ ಅವರು ಅದಕ್ಕೆ ನೇರವಾಗಿ ಜವಾಬ್ದಾರಿ ಇವತ್ತು ಆಗ್ತಾರೆ. ಸೊ ಬಡವರು ಅಲ್ಲಿಗೆ ಜನಸಾಮಾನ್ಯರು ಬರುವಾಗ ಅವರು ಸರ್ಕಾರದ ಯೋಜನೆಗೆ ಪ್ರೈವೇಟ್ನಿಂದ ಅವರ ಸ್ವಂತ ಕಿಸೆಯಿಂದ ತಗೊಳ್ಬಾರ್ದು ಸ್ಪಷ್ಟ ನಿಯಮ ಇದೆ. ಅದಕ್ಕಾಗಿ ನಾವು ಅದನ್ನು ಏನೆಲ್ಲ ಕಂಪ್ಲೇಂಟ್ ಬರ್ತದೆ ಅದನ್ನು ಸ್ವಲ್ಪ ದೀರ್ಘ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.